ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಆದರೆ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋಷ್ಟು ಮೂರ್ಖನ ಅಲ್ಲ. ನಮ್ಮ ಒಂದೇ ಹೇಳ್ತೀನಲ್ಲ, ಯತೀಂದ್ರೂ ಇಂಪಾರ್ಟೆಂಟ್ ಅಲ್ಲ, MB ಪಾಟೀಲು ಇಂಪಾರ್ಟೆಂಟ್ ಅಲ್ಲ, ಮತ್ತೊಬ್ಬರು ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಸ್ವತಃ ಹೇಳಿದಾರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿದ್ದಾರೆ. DK ಶಿವಕುಮಾರು ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಸೊ ಹೀಗಾಗಿ ಆ ಸ್ಟೇಟ್ಮೆಂಟ್ನು ಕೂಡ ಯತೀಂದ್ರ ಅವ್ರದಿರಲಿ MB ಪಾಟೀಲ್ ಇರೋದು ದೇರ್ ಇಸ್ ನೋ ಮೀನಿಂಗ್, ಅದಕ್ಕೇನೂ ಅರ್ಥ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಹ ಏನು ಹೇಳ್ತದೆ ಅದು ಫೈನಲ್. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ಸ್ವತಃ ಸಿದ್ದರಾಮಯ್ಯವ್ರು ಹೇಳ್ಯಾರ ಹೈಕಮಾಂಡ್ ಏನು ಹೇಳ್ತದೆ ನಾನು ಕೇಳ್ತೀನಿ ಅಂತೇಳಿ. ಮುಗಿದೋಯ್ತಲ್ಲ, ನಿಮಗೇನು ತೊಂದರೆ ಇದೆ? ಅವ್ರ ಮಗ ತಾನು ತಿಳಿದಿದ್ದು ಹೇಳಿದೆ ನಾನು. ಅಂದರೆ BJP ಹೇಳ್ತಾ ಇದ್ದಾರೆ ಸರ್. ಈಗ ಬರೀ ಈಗ ಒಂದಲಗಿ ಇನ್ನೇನು ಅಧಿವೇಶನ ಮುಗಿಯಿತು, ಅಭಿವೃದ್ಧಿ ಕಾಣೋದು ಇಲ್ಲ ಕಾಂಗ್ರೆಸ್ನಲ್ಲಿ. ಕೇವಲ ಏನಾಗಲಿಕ್ಕೆ ಅಂತಂದರೆ ಇವರು ಗದ್ದೆ ಗುದ್ದಾಟದೊಳಗೆ ಕಾಲ ಕಳೀತಾ ಇದ್ದಾರೆ ಅಂತ ಹೇಳಿ BJP ಅವ್ರು ಮೂರು ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದರು. ಒಂದು ದಿವಸ ಯಡಿಯೂರಪ್ಪನ ಪೂರ್ತಿ ಟರ್ಮ್ ಮಾಡಿಕೊಡಲಿಲ್ಲ. ಇವ್ರ ಕಡೆ ನಾವು ಬುದ್ಧಿ ಹಾಸ್ಕೋಬೇಕಾ? ಯಡಿಯೂರಪ್ಪನ ಒಂದು ದಿವಸ ಬಿಟ್ಟರೆ ಫುಲ್ ಟರ್ಮ್ ಅವ್ರನ್ನ ಬಿಟ್ರೆ 2 ವರ್ಷಕ್ಕೆ ಮುಗಿಸೇ ಬಿಟ್ರಲ್ಲ. ನಮಗೇನು ಹೇಳ್ತಾರೆ? ನಮ್ಮ ಸಿದ್ದರಾಮಯ್ಯವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಆಗ್ಯದ. ಇದು ನಮ್ಮದು ಇರ್ತಾರಂತ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಈಗ ರಾಜ್ಯಾಧ್ಯಕ್ಷ ನಿಮ್ಮ KPCC ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ ನಮ್ಮ ಹೈಕಮಾಂಡ್ ಏನಿದ್ರು ಯತೀಂದ್ರ ಅವ್ರಿಗೆ ಅಂತ. ಯಾವ ಮಾತದ ಹೇಳಿದಾರೆ? ಯತೀಂದ್ರ ಅವ್ರು ಹೇಳಿದಾರೆ ಹೇಳಿದಾರೆ ಹಂಗೆ ಅಲ್ಲ, ಅವರೇ ಹೈಕಮಾಂಡ್ ಅಂತ ಇದ್ದಾರೆ. ಮತ್ತು ಆ ಹೈಕಮಾಂಡ್ ಹಿಂಗೆ ಹೇಳ್ತಾ ಇದ್ದಿಲ್ಲ. ನಮ್ಮ ಹೈಕಮಾಂಡು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಯಾರವರು ಹೈಕಮಾಂಡ್. ರಾಜ್ಯದಲ್ಲಿ ಸಂಕ್ರಾಂತಿ ನಂತರ ಬದಲಾವಣೆ, ಯುಗಾದಿ ನಂತರ ಬದಲಾವಣೆ, ಬರೀ ಇದೇ ಆಗ್ತಾ ಇದೆ. ನಿಮ್ಮ ಕೆಲಸ ಅದು, ಮಾಧ್ಯಮದವ್ರು ನಿಮಗೆ ನಿಮಗೆ ಬರೀ ಸಂಕ್ರಾಂತಿ ಇದು. ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ ಸರ್ ಸಂಕ್ರಾಂತಿ ಶಿವರಾತ್ರಿ ಬರ್ತದೆ, ನಾಳೆ ಶಿವರಾತ್ರಿ ಬರ್ತದೆ. ಅಲ್ಲ, ಅವ್ರಿಗೆ ಸಂಕ್ರಾಂತಿ ಅಂತ ನಾಳೆ ಶಿವರಾತ್ರಿ ಕಾಯ್ರಿ, ಒಟ್ಟು ಕಾಯ್ಕೋತ ಹೋಗ್ರಿ, ಮಾಡ್ಕೋತ ಹೋಗ್ರಿ. ಏನು ಚೇಂಜಸ್ ಬಿಡ್ರಿ ಎಲ್ಲ ಬಿಟ್ಕೊಂಡು ರೈಲ್ವೆ ಗಿಲ್ವೇದು ನಿನ್ನೆ ವೈಷ್ಣವ್ ಬೆಟ್ಟ ಅದೆಲ್ಲ ಬಂದು ಮತ್ತೆ ಅದನ್ನು ಬಿಡ್ತೀರಿ. ನಾನು ಸೇಮ್ ಆಕಾಂಕ್ಷಿ ಅಂತಾರ ಯಾರೂ ರಾಜಕೀಯದಾಗ ಸನ್ಯಾಸಿಗಳಲ್ಲ. ಆದರೆ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋಷ್ಟು ಮೂರ್ಖನ ಅಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಹೀಗಾಗಿ ನಾವು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ಕೆ ನಾವು ಹೋಗೋದಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ಲ ಅನ್ರಿ. ಅಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಕೇಳ್ತಾರೆ, ಹೈಕಮಾಂಡ್ ಬರ್ತಾರೆ, ಬಂದು ಕಾಂಗ್ರೆಸ್ ಪಕ್ಷ ಆಯ್ಕೆದಾಗ ಒಂದು ಪ್ರಕ್ರಿಯೆ ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಯಾಗ. ಇದು ಯತ್ನಾಳ್ ಹೇಳಿದ್ರೆ ಇನ್ನು ಯತ್ನಾಳ್ ಇರ್ತದೆ, ಅವ್ರಿಗೆ ಸ್ವಯಂ ಘೋಷಿತ ಮಾಡ್ತಾರೆ. ಅವ್ರು ಇನ್ನೂ ಅವ್ರು BJP ಅದಾರೋ ಅಥವಾ ಅವ್ರು BJP ಹೊರಗೆ ಹಾಕ್ಯಾರ ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಸಲ ನಮ್ಮ BJP ಅಂತಾರೆ ಅವರು. ಅಸೆಂಬ್ಲಿಯಾಗೂ ನಮ್ಮ ಪ್ರಧಾನಮಂತ್ರಿ ನಮ್ಮ ಅದು ಅಂತ ಹೇಳ್ತಾರೆ, ಮೋದಿಯವ್ರು ಅಂತಾರೆ. ಹಾಂ, ಅದೇ ಗುಂಗನಾಗ ಅದಾರ. ಥ್ಯಾಂಕ್ ಯು ಸರ್.